ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಬೋರ್ಡ್ ಎಕ್ಸಾಮಲ್ಲಿ 100% ಚೆನ್ನಾಗಿ ಮಾಡ್ತೀರಾ. ನಾನೆಲ್ಲ ಪೇಪರ್ಸ್ ಆಲ್ರೆಡಿ ತೊಗೊಂಡಿದ್ದೀನಿ. ಐ ಹ್ಯಾವ್ ಕಲೆಕ್ಟೆಡ್ ಆಲ್ ದ ಪೇಪರ್ಸ್. ಸೊ ಚೆಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ಯು ವಿಲ್ ಗೆಟ್ ಲಾಟ್ ಆಫ್ ವೀಡಿಯೋಸ್, ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲನೂ ಬರುತ್ತೆ. ಆ್ಯಂಡ್ ತುಂಬ ಜನ ಮಕ್ಕಳು ಕಾಲ್ ಮಾಡಬೇಕು ಕೇಳ್ತೀವಿ, ಸೊ RP ಸರ್ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ. ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ಹುಷಾರಿರಲಿಲ್ಲ, ಸರಿ ಹೋಗುತ್ತೆ ಆಯಿತಾ. ಸೊ ಆಲ್ ದ ಥಿಂಗ್ಸ್ ಗೋನ್ ಟು ಕಮ್ ಮಕ್ಕಳೇ. ಬೋರ್ಡ್ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಟುಡೇಸ್ ವಿಡಿಯೋ ಅಲ್ಲಿ ಡಿಸ್ಕಸ್ ದ್ಯಾಟ್. ನಾನು ಲಾಸ್ಟ್ ವೆನ್ ಐ ಗೇವ್ CET KCET 50 days ಪ್ಲ್ಯಾನ್ ಕೊಟ್ಟಿದ್ದೆ ನಾನು ನಿಮಗೆ. ಸೊ ಹೇಗೆ ಸ್ಟಡಿ ಮಾಡಬೇಕು ಅಂದ್ಬಿಟ್ಟು ಐ ವಾಸ್ ಟೆಲಿಂಗ್ ಯು ದ್ಯಾಟ್ ವಿ ಗೋನ್ ಟು ಲಾಂಚ್ ಅ ವೆಬ್ಸೈಟ್. ಆ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟಾಗಿ ಫ್ರೀ ಟೆಸ್ಟ್ ಇರುತ್ತೆ, ಎಷ್ಟು ಟೆಸ್ಟ್ ಬೇಕಾದರೂ ತೊಗೊಬೋದು ಅಂದ್ಬಿಟ್ಟು. ಟುಡೇ ವಿ ಆರ್ ಲಾಂಚಿಂಗ್ ದಿಸ್ ದ ವೆಬ್ಸೈಟ್. ಆ್ಯಂಡ್ ಇದು ಮೇನ್ಲಿ CETಗೋಸ್ಕರ ನಾವು ಡಿಸೈನ್ ಮಾಡ್ತಾ ಇದ್ದೀವಿ. ಇದು ಹೇಗೆ ತೊಗೊಬೇಕು ನೀವು ಅಂತ ವಿಲ್ ಡಿಸ್ಕಸ್ ಇನ್ ದಿಸ್. ಅರ್ಥ ಆಯಿತಾ? ಇದಿನ್ನೂ ಟೆಸ್ಟಿಂಗ್ ಸ್ಟೇಜಲ್ಲಿದೆ. ವಿ ನೀಡ್ ಟು ಸ್ಟಿಲ್ ಡೂ ಲಾಟ್ ಆಫ್ ಥಿಂಗ್ಸ್, ಬಟ್ ಯು ವಿಲ್ ಲವ್ ದಿಸ್ ವೆಬ್ಸೈಟ್ ಮಕ್ಕಳು. ದಟ್ಸ್ ಫಾರ್ ಶೋರ್. ಯು ಕ್ಯಾನ್ ಪ್ರಾಕ್ಟೀಸ್ ಲಾಟ್ ಆಫ್ ಕ್ವಶನ್ಸ್ ಆಯಿತಾ. ಫಸ್ಟ್ ಬಂದೀಗ, ಸೊ ಇಫ್ ಯು ವಾಂಟ್ ಟು ಗೋ ಟು ದ ವೆಬ್ಸೈಟ್, ಸೊ ದ ವೆಬ್ಸೈಟ್ ಇಸ್ ಬೇಸಿಕಲಿ ಯು ಕ್ಯಾನ್ ಗೋ ಟು ದ ಮಾಕ್ ಟೆಸ್ಟ್ CET ಮಾಕ್ ಟೆಸ್ಟ್ box.com ಅಂತ. ಸೊ ಮಾಕ್ ಟೆಸ್ಟ್, ನಿಮಗೆ ಮಾಕ್ ಟೆಸ್ಟ್ಗೋಸ್ಕರ ವೆಬ್ಸೈಟ್ ಡೆವಲಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಇದರಲ್ಲಿ ಹೋಗ್ಬಿಟ್ಟು ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಲಾಟ್ ಆಫ್ ಪ್ಲ್ಯಾನ್ಸ್ ಇದೆ. ನಾನು ಎಲ್ಲಾದರೂ ರಿವೀಲ್ ಮಾಡೋದಿಲ್ಲ. ಸೊ ಇಟ್ ಇಸ್ ರೈಟ್ ನೌ ಐ ವಾಂಟ್ ಯು ಟು ಸ್ಟಾರ್ಟ್ ಟೇಕಿಂಗ್ ಆ್ಯಂಡ್ ಗಿವ್ ಸಜೆಷನ್ಸ್. ಇನ್ನೂ ತುಂಬಾ ಇಂಪ್ರೂವ್ ಮಾಡ್ತೀವಿ ಟೆಸ್ಟ್, ಏನಿದೆ ಈ ಮಾಕ್ ಟೆಸ್ಟ್ ಸೀರೀಸ್ನ. ಆ್ಯಂಡ್ ಇಟ್ ಈಸ್ ಫ್ರೀ ಫಾರ್ ಎವ್ರಿ ಒನ್. ಯಾರು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ತುಂಬ ಕ್ವಶನ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮಕ್ಕಳೇ, ಬೇಸಿಕಲಿ ವೆನ್ಸ್ ಯು ಗೋ ಹಿಯರ್, ಸೊ ನಮಗಿಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಸ್ಟಾರ್ಟ್ ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಅಂತ ಇರುತ್ತೆ. ಯು ಕ್ಯಾನ್ ಕ್ಲಿಕ್ ದ ಸ್ಟಾರ್ಟ್ ಫ್ರೀ ಪ್ರಾಕ್ಟೀಸ್ ಟೆಸ್ಟ್. ಸೊ ವಿ ಆರ್ ಇನ್ಕ್ಲೂಡಿಂಗ್ ಆಲ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಸ್ ಆಫ್ ನೌ. ಸೊ 600, 468 ಇನ್ನೂ ಮ್ಯಾಥ್ಸ್ ಅಪ್ಡೇಟ್ ಮಾಡ್ತಾ ಇದೆ. ತುಂಬ ಟೈಪಿಂಗ್, ತುಂಬ ಕೆಲಸ ಹಿಡಿಯುತ್ತೆ ಮಕ್ಕಳೇ. ಓಕೆ. ಆ್ಯಂಡ್ ಸೊ ಇಲ್ಲಿ ಕೆಮಿಸ್ಟ್ರಿಗೆ ಹೋದಾಗ ವಿ ಗೋಂಟ್ ಆ್ಯಡ್ ಲಾಟ್ ಆಫ್ ಕ್ವಶನ್ಸ್. ಸೊ ನೀವು ಯಾವ ಚಾಪ್ಟರ್ ತೊಗೊಬೇಕು ಕೆಮಿಸ್ಟ್ರಿ, ಇಫ್ ಯು ಕ್ಲಿಕ್ ಆನ್ ದ ಕೆಮಿಸ್ಟ್ರಿ, ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಇಲ್ಲಿ ಯು ವಿಲ್ ಗೆಟ್ ಲೈಕ್ ಆಲ್ ದ ಚಾಪ್ಟರ್ಸ್. CETಯಲ್ಲಿ ಆ್ಯಸ್ ಆಫ್ ನಾವು ವಿ ಆಡೆಡ್ ಅಂದರೆ ಬೇಸ್ಡ್ ಆನ್ PYQs ಆ್ಯಡ್ ಮಾಡ್ತಾ ಇದ್ದೀವಿ. ಎಷ್ಟು ಈಸಿ ಕ್ವಶನ್ಸ್ ಇತ್ತು, ಎಷ್ಟು ಹಾರ್ಡ್ ಕ್ವಶನ್ಸ್ ಇತ್ತು, ಎಷ್ಟು ಮೀಡಿಯಂ ಕ್ವಶನ್ಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಚಾಪ್ಟ್ರಲ್ಲಿ. ಸೊ ನೀವೇನು ಮಾಡೋಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಟೆಸ್ಟ್. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಟೆಸ್ಟ್ ತೊಗೊಂಡಿದ ತಕ್ಷಣ ವಾಟ್ ಈಸ್ ದ ಬ್ಯೂಟಿ ಇಸ್ ದ್ಯಾಟ್, ನೀವು ತೊಗೊಂಡಿದ ತಕ್ಷಣ ಬಿಫೋರ್ ಯು ಗೋ ಟು ಟೇಕಿಂಗ್ ಟೆಸ್ಟ್, ನಿಮ್ಗೆ ಇಲ್ಲೇ ಒಂದು ಸಣ್ಣ ರಿವಿಷನ್ ಮಾಡಿಸ್ತೀವಿ. ಸಣ್ಣ ರಿವಿಷನ್ ಅಂದರೆ ಏನು, ಸೊ ಕೀ ಕಾನ್ಸೆಪ್ಟ್ಸ್ ಏನಿದೆ ಇದು ಇನ್ನೂ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀವಿ. ಅಂದರೆ ಇನ್ನೂ ಕ್ಲಿಯರಾಗಿ ಡೀಟೇಲಾಗಿ CET ಮೇಲೆ ಯಾವ ಕೀ ಕಾನ್ಸೆಪ್ಟ್ಸಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಅದಾದಮೇಲೆ ಯಾವುದು ಫಾರ್ಮುಲಾಸ್ ನೀವು ಜಾಸ್ತಿ ನೆನ್ಪಿಟ್ಕೊಬೇಕು, ಅದಾದಮೇಲೆ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ ಯೂಶುವಲ್ ಜನರಲಿ, ಅದಾದಮೇಲೆ ನಿಮ್ಗೆ ಏನು ಗೊತ್ತಿರಬೇಕು, ಫಸ್ಟೇ ನೀವು ಟೆಸ್ಟ್ ತೊಗೊಳೋಕ್ಕಿಂತ ಮುಂಚೆ ಏನು ಟಾಪಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ ಬಿಫೋರ್ ಸ್ಟಾರ್ಟಿಂಗ್ ಸಮ್ ಟಿಪ್ಸ್ ಆಲ್ಸೋ ವಿ ಗೋಂಟ್ ಟು ಗಿವ್ ಇಟ್ ಫಾರ್ ಯು. ಅದಾದಮೇಲೆ ನೆಕ್ಸ್ಟು ಪ್ರಾಕ್ಟೀಸ್ ರಿಕಮೆಂಡೇಷನ್ಸ್ ಕೊಡ್ತೀವಿ. ಸೊ ಇಷ್ಟನ್ನು ಸೊ ಬಿಫೋರ್ ಯು ಸ್ಟಾರ್ಟ್ ಟೇಕಿಂಗ್ ಟೆಸ್ಟ್, ದಿಸ್ ಇಸ್ ಫಾರ್ CET ಅಲೋನ್. KCETಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಓಕೆ. ಆ್ಯಂಡ್ ಇಷ್ಟೊಂದು ಟಾಪಿಕ್ ಬಂದಾದ್ಮೇಲೆ ದೆನ್ ಯು ವಿಲ್ ಹ್ಯಾವ್ 3 ಆಪ್ಷನ್ಸ್ ಟು ಟೇಕ್. ಐದರ್ ಯು ಕ್ಯಾನ್ ಟೇಕ್ ಎ ಟೆಸ್ಟ್, ಯು ಕ್ಯಾನ್ ಎಂಟೈರ್ ಕ್ವಶನ್ಸ್ ನೀವೇನು ಮಾಡೋದು ಟೆಸ್ಟ್ ಅಂತ ತೊಗೊಬೋದು, ಅಂದರೆ ಟೈಮರ್ ಬರುತ್ತೆ ನಿಮಗೆ. ಇಲ್ಲ ಯು ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಟು ಪ್ರಾಕ್ಟೀಸ್. ಅಂದರೆ ಏನು, ಸೊ ನಾನು ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ನಾನು ಟೆಸ್ಟ್ ಅಂತ ತೊಗೊತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ರೀಡ್ ಅಂತ ಹೇಳಿದ್ರೆ ನಿಮಗೆಲ್ಲ ಸೊಲ್ಯೂಷನ್ಸ್ ಎಲ್ಲ ಬರುತ್ತೆ, ನೀವು ಆರಾಮಾಗಿ ಓದ್ಕೊಂಡು ಹೋಗ್ತಾ ಇರ್ಬೋದು. ಅಲಾಂಗ್ ವಿತ್ ಕ್ವಶನ್ ಸೊಲ್ಯೂಷನ್ಸ್ ವಿಲ್ ಬಿಕಮ್. ಯು ಕ್ಯಾನ್ ಟೇಕ್ ಎನಿ ಆಫ್ ದ ಮೋಡ್ಸ್ ಟು ಡೂ ಇಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಸ್ಟಾರ್ಟ್ ಟೆಸ್ಟ್ ನಾವು, ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ದ ಟೆಸ್ಟ್ ಅಂತ ಹೇಳಿದ್ರೆ, ಸೊ ಸ್ಟಾರ್ಟ್ ದ ಟೆಸ್ಟ್. ಓಕೆ. ಯಾ. ಸೊ ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ಬರುತ್ತೆ ನಿಮಗೆ ಇಲ್ಲಿ. ಸೊ ಕ್ವಶನ್ಸ್ ಬರುತ್ತೆ ನಿಮಗೆ, ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಎಲ್ಲ ಹಿಂಟ್ ಎಲ್ಲ ತೋರಿಸಲ್ಲ. ಯು ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಕ್ವಶನ್ ಲೈಕ್ ದ್ಯಾಟ್. ಸೊ ಲಾಸ್ಟಲ್ಲಿ ಎಲ್ಲ ಕ್ವಶನ್ಸ್, ಫಾರ್ ಎಕ್ಸಾಂಪಲ್ 30 ಕ್ವಶನ್ ಇದೆ ಅಲ್ವಾ, ಆ 30 ಕ್ವಶನ್ ಆದಮೇಲೆ ನಿಮಗೆ ಎಷ್ಟು ಕರೆಕ್ಟ್ ಮಾಡಿದ್ರೆ, ಎಷ್ಟು ರಾಂಗ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ. ದೆನ್ ಯು ಕ್ಯಾನ್ ಸ್ಟಾರ್ಟ್ ವ್ಯೂವಿಂಗ್ ದ ಸೊಲ್ಯೂಷನ್ ಆಮೇಲೆ ಚೆಕ್ ಮಾಡ್ಬೋದು, ಅದನ್ನು ಮಾಡ್ಬೋದು ನೀವು. ಆ್ಯಂಡ್ ಇಲ್ಲ ನೀವು ಪ್ರಾಕ್ಟೀಸ್, ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಗೋ ಇಟ್ ಇನ್ ದ ಏನಂತದ್ದು ಪ್ರಾಕ್ಟೀಸ್ ಮೋಡಲ್ಲಿ, ಲೆಟ್ಸ್ ಗೋ ಟು ಪ್ರಾಕ್ಟೀಸ್ ಮೋಡ್. ಈಗ ಪ್ರಾಕ್ಟೀಸ್ ಮೋಡಲ್ಲಿ ಹೋದಾಗ ಏನೋ ಇಲ್ಲಿ ನಾನು ತೋರಿಸಿ ನೋಡಿ ಹೇಗೆ ಸೊಲ್ಯೂಷನ್ಸ್. ಮೇಜರ್ ಏನು ಗೊತ್ತಾ ಮಕ್ಕಳೇ, ಇಲ್ಲಿ ದ ವೇ ವಿ ಆರ್ ಪ್ರೊವೈಡಿಂಗ್ ಸೊಲ್ಯೂಷನ್ಸ್, ನಿಮ್ಗೆ ಎಲ್ಲೂ ಈ ಥರ ಸೊಲ್ಯೂಷನ್ಸ್ ಕೊಡೋದಿಲ್ಲ. ಅಂದರೆ ನೀವು ಏನು ಯೋಚನೆ ಮಾಡಬೇಕು, ಹೌ ಮೆನಿ ಕೂಲಮ್ಸ್ ಆಫ್ ಎಲೆಕ್ಟ್ರಿಸಿಟಿ, ಫಾರ್ ಎಕ್ಸಾಂಪಲ್ ಕ್ವಶನ್ ಇದೆ ಆಯ್ತಾ, ನೀವು ಯಾವುದೋ ಒಂದು ಕ್ಲಿಕ್ ಮಾಡ್ತೀರಾ. ಸೊ ಆಯಿತಾ, ಕ್ಲಿಕ್ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಇಫ್ ಇಟ್ಸ್ ರಾಂಗ್, ಇಲ್ಲಿ ನಿಮ್ಗೆ ಫಸ್ಟ್ ಒಂದು ಹಿಂಟ್ ಕೇಳುತ್ತೆ, ಗೆಟ್ ದ ಹಿಂಟ್ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಟೇಕ್ ಎ ಹಿಂಟ್ ಆ್ಯಂಡ್ ಥಿಂಕ್ ವಾಟ್ ಈಸ್ ದ ಹಿಂಟ್ ಬರುತ್ತೆ ಒಂದು. ಆ ಹಿಂಟ್ ಬೇಸಿಸ್ ಮೇಲೆ ಅಗೇನ್ ಯು ಕ್ಯಾನ್ ಟ್ರೈ ಟು ಗೆಟ್ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ, ಫಸ್ಟ್ ಫಾರ್ ಎಕ್ಸಾಂಪಲ್ ಅದಾದಮೇಲೆ ನಿಮಗೆ ಕರೆಕ್ಟ್ ಆನ್ಸರ್ ಬಂದಾಗ ಇಟ್ ವಿಲ್ ಆಲ್ವೇಸ್ ಗಿವ್ ಯು ದ ಫುಲ್ ಕಂಪ್ಲೀಟ್ ಅಂದರೆ ಸ್ಟೇಜಸ್ ಕೊಡುತ್ತೆ. ಫಸ್ಟು ಆ ಕ್ವಶನ್ ಇದೆಯಲ್ವಾ, ಈ ಕ್ವಶನಲ್ಲಿ ಯಾವ ಫಾರ್ಮುಲಾ ಯೂಸ್, ಕೀ ಫಾರ್ಮುಲಾ ಏನು, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ. ನೋಡಿ
ಯಾವ ರೀತಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಇದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ ಬರುತ್ತೆ. ಅದಾದಮೇಲೆ ಏನು ಮಿಸ್ಟೇಕ್ಸ್ ಮಾಡ್ತೀರಾ ನೀವು, ಸೊ ಕಂಪ್ಲೀಟಾಗಿ ನಾಟ್ ಜಸ್ಟ್ ಒನ್ ಈ ಫಾರ್ಮುಲಾ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ, ಅದಾದಮೇಲೆ ಕಾಮನ್ ಮಿಸ್ಟೇಕ್ಸ್ ಎಲ್ಲದನ್ನು ಹೇಳುತ್ತೆ. ನೀವು ಮಿಸ್ಟೇಕ್ಸ್ ಏನು ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ಈ ಥರ ಇವ್ರಿಗೆ ಡೀಟೇಲ್ ಸೊಲ್ಯೂಷನ್ಸ್. ನೀವು ಯಾವುದೇ ಒಂದು ಟೆಸ್ಟ್ ತೊಗೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ ಅದು ಕರೆಕ್ಟ್ ಆಗುತ್ತೆ, ಓಕೆ ಲೆಟ್ಸ್ ಬಿಟ್ಬಿಟ್ಟು ರಾಂಗ್, ಕರೆಕ್ಟ್ ಆಯ್ತಾ ಇದು. ಸೊ ಈ ಥರ ಸೊ ಪ್ರಾಬ್ಲಮ್ ಏನು ಕೀ ಫಾರ್ಮುಲಾ ಏನು, ಸಾಲ್ವಿಂಗ್ ಸ್ಟ್ರಾಟಜಿ ಏನು, ಮತ್ತು ಕಾಮನ್ ಮಿಸ್ಟೇಕ್ಸ್ ಏನು, ಈ ಥರ ಪ್ರತಿಯೊಂದು ಕ್ವಶನ್ಗೂ ವಿ ಆರ್ ಡೂಯಿಂಗ್ ಇಟ್ ಆ್ಯಕ್ಚುಲಿ. ಸೊ ಅದಾದಮೇಲೆ ವ್ಯೂ ಸೊಲ್ಯೂಷನ್ ಕೊಟ್ಟಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸಲ್ಲೇ ಬರುತ್ತೆ. ಸೊ ಕೀ ಫಾರ್ಮುಲಾ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ ಆ್ಯಂಡ್ ದೆನ್ ಕಾಮನ್ ಮಿಸ್ಟೇಕ್. ಈ ಥರ ಪ್ರತಿಯೊಂದು ಕ್ವಶನ್ಗೂ ವಿ ಆರ್ ಸೆಗ್ರಿಗೇಟಿಂಗ್ ಇಟ್. ಅಂದರೆ ಏನು, ತುಂಬ CET ಕ್ವಶನ್ಸ್ ಆ್ಯಡ್ ಮಾಡಿ ಅದನ್ನು ನೀವು ಟೆಸ್ಟ್ ತೊಗೊಂಡಾಗ ಇಟ್ಸ್ ನಾಟ್ ಜಸ್ಟ್ ಅ ಸೊಲ್ಯೂಷನ್ ಸುಮ್ಮನೆ ಕೊಡೋದಲ್ಲ. ಆ ಸೊಲ್ಯೂಷನ್ಸಲ್ಲಿ ನೀವು ಅದನ್ನು ಬೈಫರ್ಕೇಟ್ ಮಾಡಿ ನೀವು ಹೇಗೆ ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ಹಿಂಟ್ ಏನು ಕೊಡಬೇಕು, ಈ ಥರ ಎಲ್ಲದಕ್ಕೂ ಡೆವಲಪ್ ಮಾಡ್ತಾ ಇದ್ದಾರೆ ಮಕ್ಕಳು. ಇಟ್ ಬಿ ರಿಯಲಿ ಗುಡ್, ಯು ವಿಲ್ ಎಂಜಾಯ್ ಅ ಲಾಟ್, ಆಯಿತಾ. ಆ್ಯಂಡ್ ಸೊ ನಿಮಗೆ ಆ್ಯಸ್ ಆಫ್ ನೌ, ಸೊ ಯು ಕ್ಯಾನ್ ಟೇಕ್ ಆ್ಯಸ್ ಆಫ್ ನೌ ವಿ ಹ್ಯಾವ್ we added so many questions, but we have plans to add lots of questions at least. So ಒಂದು ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ ಒಂದು 5000 ಕ್ವಶನ್ಸ್ ಆ್ಯಡ್ ಮಾಡಿದ್ರೆ ನಾವು 5000 ಕ್ವಶನ್ಗೆ ಇಷ್ಟೊಂದು ಸೆಗ್ರಿಗೇಟ್ ಮಾಡೋಕ್ಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ದಿಸ್ ಕಂಪ್ಲೀಟ್ಲಿ ವಿ ಆರ್ ಯೂಸಿಂಗ್ AI ಟೆಕ್ನಾಲಜಿ. ಸೊ ನಮ್ಮ ಒನ್ ಆಫ್ ಮೈ ಫ್ರೆಂಡ್ ಇಸ್ ಫ್ರಮ್ IIT ಮದ್ರಾಸ್ ಆ್ಯಂಡ್ ಆಲ್, ವಿ ಆರ್ ಆಲ್ ವರ್ಕಿಂಗ್. ಓಕೆ, ಸೊ ಕಂಪ್ಲೀಟ್ ವರ್ಕ್ ಮಾಡ್ತಾ ಇದ್ದಾರೆ. ವಿಲ್ ಇಂಟ್ರೊಡ್ಯೂಸ್ ಎವ್ರಿ ಒನ್, ಆಯಿತಾ. ಸೊ ಏನಂದರೆ ಕಂಪ್ಲೀಟ್ಲಿ AI ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಲೈಕ್ ಹ್ಯೂಮನ್ ಅಂತ. ಅದಾದಮೇಲೆ ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದನ್ನು ವೆರಿಫಿಕೇಷನ್ ಮಾಡಿ ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ, ಹೇಗೆ ಹೇಳ್ತಾ ಇದೆ ಅಂದ್ಬಿಟ್ಟು. ಸೊ ದಟ್ಸ್ ವೈ ವಿ ಆರ್ ಏಬಲ್ ಟು ಸಿ ವಿತಿನ್, ನಾವು ಸ್ಟಾರ್ಟ್ ಮಾಡಿ ಒಂದು 2 ವೀಕ್ಸು ಆಗಿಲ್ಲ, ಅಷ್ಟರಲ್ಲಿ 600+ ಅರೌಂಡ್ 1000 ಕ್ವಶನ್ಸ್ನ ಆ್ಯಡ್ ಮಾಡಿದ್ದೀವಿ ವಿತ್ ಆಲ್ ದಿಸ್ ಥಿಂಗ್ಸ್. ಸೊ ಡು ನಾಟ್ ವರಿ, ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಟು ಕಮ್. ಮತ್ತು ನಿಮ್ಗೆ ಏನಾದರೂ ಇನ್ನೂ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಏನೋ ಇಶ್ಯೂ ಅನಿಸ್ತು, ಯಾವುದೋ ಕ್ವಶನ್ ಇಶ್ಯೂ ಅನಿಸ್ತು, ಇಲ್ಲ ನಿಮ್ಗೆ ಏನಾದರೂ ಫರ್ದರ್ ಏನಾದರೂ ಬೇಕಂತ ಹೇಳಿದ್ರೆ ಯು ಕ್ಯಾನ್ ಆಲ್ಸೋ ಗೋ ಟು ಸ್ಟೂಡೆಂಟ್ ರಿಕ್ವೆಸ್ಟ್. ಅಲ್ಲಿ ರಿಕ್ವೆಸ್ಟ್ ಹೋಗ್ಬಿಟ್ಟು ನಿಮ್ಮ ಹೆಸರು ಮತ್ತು ಫೋನ್ ನಂಬರು ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ನಿಮ್ಗೆ ಏನು ಬೇಕು, ವಾಟ್ ಈಸ್ ಸಪೋಸ್ ಯು ಫೌಂಡ್ ಸಮ್ ಕ್ವಶನ್ ಮಿಸ್ಟೇಕ್ ಆರ್ ಯು ವಾಂಟೆಡ್ ಸಮಥಿಂಗ್ ಎಲ್ಸ್, ನಿಮ್ಗೆ ಏನು ಬೇಕು ಅದನ್ನು ಕೊಟ್ಟರೆ ವಿಲ್ ಇನ್ಕ್ಲೂಡ್ ಎವ್ರಿಥಿಂಗ್. ಯು ವಿಲ್ ಟ್ರೈ ಟು ಮೇಕ್ ದಿಸ್ ಟೆಸ್ಟ್ ಸೀರೀಸ್ ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ಇನ್ನೂ ತುಂಬ, ನಾನು ಹೇಳಿದೆ, ಇನ್ನೂ ತುಂಬಾ ಪ್ಲ್ಯಾನ್ಸ್ ಇದೆ. ಈವನ್ ವಿ ವಾಂಟೆಡ್ ಟು ಗಿವ್ ಕೆಲವೊಂದು ರ್ಯಾಂಕಿಂಗ್ ಕೊಡಬೇಕು ನಿಮಗೆ, ಹೇಗೆ ನಾವು ಇಡೀ ಕರ್ನಾಟಕದಲ್ಲಿ ರ್ಯಾಂಕಿಂಗ್ ತೊಗೊಂಬರ್ಬೋದು. ಸೊ ದ್ಯಾಟ್ ನೀವು CET ಹೋಗಿನ ಮುಂಚೆನೇ ನಿಮ್ಗೆ ಗೊತ್ತಿರಬೇಕು ನಾನು ಯಾವ ಸ್ಟೇಜಲ್ಲಿ ಎಲ್ಲಿದ್ದೀನಿ ನಾನೀಗ, ಅದನ್ನೆಲ್ಲ ತರಬೇಕಂತ ಹೇಳಿದ್ರೆ ವಿ ನೀಡ್ ಲಾಟ್ ಆಫ್ ಪಾರ್ಟಿಸಿಪೇಷನ್. ನೀವೆಲ್ಲ ಮಕ್ಕಳು ಬಂದು ಟೆಸ್ಟ್ ತೊಗೊಬೇಕು. ಅದ್ರ ರಿಲೇಟೆಡ್ ತುಂಬ ಅಪ್ಡೇಟ್ಸ್ ಬರುತ್ತೆ, ಅದೆಲ್ಲ ಇನ್ಫಾರ್ಮ್ ಮಾಡ್ತೀನಿ ಮಕ್ಕಳು. ಓಕೆ, ಸೊ ಅಷ್ಟೇ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇನ್ನು ಹೇಗೆ ಸಜೆಷನ್ಸು, ಯು ಕ್ಯಾನ್ ಆಲ್ವೇಸ್ ಗೋ ಟು ಸ್ಟೂಡೆಂಟ್ ಲಾಗಿನ್, ಸ್ಟೂಡೆಂಟ್ ರಿಕ್ವೆಸ್ಟ್ ಆ್ಯಂಡ್ ಗಿವ್ ಫರ್ದರ್ ಸಜೆಷನ್ಸ್ ಹೇಗೆ ಮಾಡಬೇಕು ಅಂದ್ಬಿಟ್ಟು. ಸಾರಿ, ಆಯಿತಾ. ಸೊ ಅಷ್ಟೇ ಮಕ್ಕಳೇ. ಸೊ CET ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸಿಂಪ್ಲಿಫೈಡ್ ಮೈಂಡ್ಸಲ್ಲೂ CET ಕ್ರ್ಯಾಶ್ ಕೋರ್ಸ್ ಯು ಕ್ಯಾನ್ ಲುಕ್ ಇನ್ ಟು ದ್ಯಾಟ್. ಆ್ಯಂಡ್ ಅದೇ ರೀತಿ ತುಂಬ ವೀಡಿಯೋಸ್ ಬರುತ್ತೆ CET ರಿಲೇಟೆಡ್, ಬೋರ್ಡ್ ರಿಲೇಟೆಡ್ ಯೂಟ್ಯೂಬಲ್ಲಿ ಬರುತ್ತೆ. ಆ್ಯಂಡ್ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಆಯಿತಾ. ಆ್ಯಂಡ್ ದಟ್ಸ್ ಇಟ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್ ಮಕ್ಕಳೇ. ಬಾಯ್ ಬಾಯ್, ಟೇಕ್ ಕೇರ್.